ಸರ್ ಈ ಸಾಯಿರಾಮ್ ಕೆಲವು ಸಲ ಅನಿಲ್ ಅಂತ ಅಂತೀರಾ, ಕೆಲವು ಸಲ ಹೆಂಗೆ ನಿಮ್ನ ಯಾವ ಹೆಸರಿಂದ ಕರೆಯೋದು, ಏನಿದು ಹೆಸರು ಈ ತರ ಇದೆ? ನನ್ನ ಹುಟ್ಟು ಹೆಸರು ಬಂದು ಅನಿಲ್ ಅನಿಲ್ ಕುಮಾರ್ ಅಂತ. ಅನಿಲ್ ಕುಮಾರ್ ಆರ್ ಅಂದ್ರೆ ನಮ್ಮ ಅಪ್ಪನ ಹೆಸರು ರಾಜಣ್ಣ. ಬಟ್ ಮನೇಲೆಲ್ಲ ಬಾಬು ಬಾಬು ಅಂತ ಕರೀತಾರೆ. ಮನೆಯಲ್ಲಿ ಊರಲ್ಲಿ ಎಲ್ಲಾ ಕಡೆ ಬಾಬು ಬಾಬು. ಅವಾಗ ಮುತ್ತಿನ ಹಾರ ಸಿನಿಮಾ ರಿಲೀಸ್ ಆಗಿತ್ತಂತೆ. ನಮ್ಮ ಚಿಕ್ಕಪ್ಪ ಸಿನಿಮಾ ನೋಡ್ಕೊ ಬಂದು ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಟ್ರು ಆ ಹೆಸರನ್ನ ನನ್ಗೆ ಕರೆದ್ರಂತೆ, ಬಾಬು ಬಾಬು ಅಂತ. ಚೆನ್ನಾಗೈತೆ ಹೆಸರು ಇರ್ಲಿ ಅಂತ. ನಮ್ಮ ಅಣ್ಣ ದೊಡ್ಡ ಫ್ಯಾನ್ ಆಫ್ ವಿಷ್ಣುವರ್ಧನ್. ಅವಾಗ ಬಾಬು ಅನ್ನೋದು ಕರಿತಾ ಇದ್ರು. ಸರಿ, ಈಗ ಸಿನಿಮಾಗೆ ಬಂದಾದ್ಮೇಲೆ ನಾನು ಅನಿಲ್ ರಾಜಣ್ಣ ಅಂತ ನನ್ನ ಹೆಸರು ಮತ್ತೆ ನಮ್ಮ ಅಪ್ಪನ ಹೆಸರು ರಾಜಣ್ಣ ಅಂತ ಇಟ್ಕೊಂಡಿದ್ದೆ. ವಿ ಮನೋಹರ್ ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾನು ಸಾಯಿಬಾಬಾ ಅಂದ್ರೆ ನನಗೆ ಪ್ರಾಣ, ತುಂಬಾ ದೊಡ್ಡ ಭಕ್ತ ನಾನು ಸಾಯಿಬಾಬಾಗೆ. ಏನೇ ಬರಲಿ, ಹಾಡುಗಳು ಬರೀಲಿ ಅಥವಾ ಸ್ಕ್ರಿಪ್ಟ್ ಬರೀಲಿ, ಅದು ಮುಂಚೆ ಬರಿಬೇಕಾದ್ರೆ ಓಂ ಶ್ರೀ ಸಾಯಿರಾಮ್ ಅಂತ ಬರಿತಾ ಇದ್ದೆ. ಸಾಯಿರಾಮ್ ಸಾಯಿರಾಮ್ ಅಂತ ಎಲ್ಲ ಕಡೆ ಬರಿತಾ ಇದ್ದೆ. ನೋಡೋರು ವಿ ಮನೋಹರ್ ಸರ್ ನೋಡಾದ್ಮೇಲೆ ಒಂದ್ಸರಿ ಅವ್ರು ಹಂಗಂದ್ರು, ಅಲ್ಲ ನಿನ್ನ ಹೆಸರು ಅನಿಲ್ ರಾಜಣ್ಣ, ಅನಿಲ್ ರಾಜಣ್ಣದಲ್ಲಿ AR ತಗೋಬಿಡು, ಈ ಓಂ ಶ್ರೀ ಬಿಟ್ಬಿಡು, ಬರೀ ಸಾಯಿರಾಮ್ ಇಟ್ಕೊಬಿಡು, AR ಸಾಯಿರಾಮ್, AR ಮುರುಗದಾಸ್, AR ರೆಹಮಾನ್, AR ಬಾಬು ತರ ದೊಡ್ಡ ಮಟ್ಟದಲ್ಲಿ ಬರುತ್ತೆ ನಿನ್ಗೆ, ತಗೋಬಿಡು ಅಂದ್ರು. ನೀವ್ ಹೇಳ್ತಾ ಇದ್ದೀರಾ, ಗುರು ಹೇಳದ್ಮೇಲೆ ಇನ್ನೇನು, ಓಕೆ ಸರ್ ಅಂತ ಹೇಳಿ AR ಸಾಯಿರಾಮ್ ಹಿಂಗಾಯ್ತು. ವಿ ಮನೋಹರ್ ಅವರು ಕೊಟ್ಟಂತ ಹೆಸರು. ಹೌದು ಹೌದು. ವಿ ಮನೋಹರ್ ನೀವು ತುಂಬಾ ಜೊತೆಲಿ ತುಂಬಾ ಜೊತೆಲಿ ಕೆಲಸ ಮಾಡಿದ್ವಿ. ನಾನು ಮಾಡೋ ಪ್ರತಿ ಸಿನಿಮಾಗಳಲ್ಲೂ ಇರ್ತಾರೆ. ನಾನು ಡೈರೆಕ್ಷನ್ ಸಿನಿಮಾದಲ್ಲಿ ಒಂದು ಸ್ವಲ್ಪ ಮಿಸ್ ಆದ್ರೆ ಅವರು. ನಾನು ಮಾಡೋ ಪ್ರತಿ ಸಿನಿಮಾಗಳಲ್ಲೂ ನಾನು ಡೈಲಾಗ್ಸ್ ಬರೀತೀವಿ ಸಿನಿಮಾಗಳು. ನಾನು ಅಸ್ಟೆಂಟು ಕಿಲಾಡಿ ಕಿಟ್ಟಿನಲ್ಲೂ ಇದ್ರು ಅವರು. ಎಲ್ಲ ಇದರಲ್ಲಿ ಅವ್ರಿಗೆ ಏನಾದ್ರು ಲಿರಿಕ್ಸ್ ಮ್ಯೂಸಿಕ್ ಆ ತರ ಏನಾದ್ರು ಕೊಟ್ಟಿದ್ದೀರಾ? ಅವಕಾಶ ಕೊಡಕ್ ಆಗ್ಲಿಲ್ಲ. ಸ್ವಲ್ಪ ನಮ್ದೆಲ್ಲ ಸ್ವಲ್ಪ ಅಂಡರ್ ಕಂಟ್ರೋಲಿಂಗ್ ಬಡ್ಜೆಟ್ ಆಗಿರೋದ್ರಿಂದ ತುಂಬಾ ಜನ ಸ್ನೇಹಿತರಿದ್ರು, ಕಮ್ಯುನಿಕೇಶನ್ ಆಗ್ಲಿಲ್ಲ ಆ ಟೈಮಲ್ಲಿ. ಸೊ ತುಂಬಾ ಸಲ ಏನಾಗ್ಬಿಡುತ್ತೆ, ದ್ರಾವಿಡತೆ ಈ ತರ ವಿಚಾರ ಮಾತಾಡಬೇಕು ಅಂತಂದ್ರೆ ಅವರು ದೇವ್ರನ್ನೇ ನಂಬಲ್ಲ, ಅವರು ಪೂಜೆ ಮಾಡಲ್ಲ, ಈ ಥರದ್ದನ್ನೆಲ್ಲ. ದ್ರಾವಿಡರು ದೇವ್ರ ಕಲ್ಪನೆ ಏನು ಅಂತಂದ್ರೆ, ಯಾರು ಒಳ್ಳೆ ವ್ಯಕ್ತಿಗಳಿರ್ತಾರೋ ಅವರು ಅವರ ಜೀವಿತಾವಧಿಲಿ ಒಳ್ಳೆ ಕೆಲಸ ಮಾಡಿರ್ತಾರೆ, ಅವರು ತೀರೋದ ನಂತರ ಅವ್ರನ್ನ ನೆನ್ಸ್ಕೊಳ್ತಿರ್ತಾರೆ. ಅದು ನಿಜವಾಗ್ಲೂ ದ್ರಾವಿಡ ದೇವರು ಅಂತಂದ್ರೆ, ದೇವರು ಅನ್ನೋ ಕಲ್ಪನೆ ಅಲ್ಲ, ದೇವರು ಅನ್ನೋದು ಬಂದಿದ್ದೇನೆ ಅಲ್ಲಿಂದ. ಆಮೇಲೆ ಇವರು ತಟ್ಟೆ ಕಾಸವರು ಅದು ಹೊಟ್ಟೆ ಹೊರೆಯೋಕ್ಕೋಸ್ಕರ ಈ ರೀತಿ ಪಿತೂರಿಗಳನ್ನ ಮಾಡ್ಕೊಂಡು ಈಗ ಅಂತೂ ದೇವರು ಅಂದ್ರೇನೆ ಬಯ್ಯ ರೀತಿಲಿ ಆಗ್ಬಿಟ್ಟಿದೆ. ಅವರೇ ಒಂದಷ್ಟು ಅದೇ ಹೇಳಿದ್ದು, ಯಾವ ವಸ್ತುನ ಅವರು ತಮ್ಮ ವೈಯಕ್ತಿಕವಾಗಿ ಬಳಸ್ಕೊಳ್ತಾರೆ ಅವಾಗ ಆ ವಸ್ತುವಿನ ಪರಿಣಾಮ ಕಡಿಮೆ ಆಗ್ತಾ ಬರುತ್ತಂತೆ. ದೇವರು ಅನ್ನೋದಷ್ಟೇ, ದೇವರು ಅನ್ನೋ ಕಲ್ಪನೆ ಪ್ರಕೃತಿಯವಾಗಿತ್ತು ಆಗ. ಈಗ ನೋಡಿ, ನಾವು ಇವತ್ತಿಗೂ ಮುನಿಯಪ್ಪ ಅಂತ ಮಾಡ್ತೀವಿ, ಪ್ರಕೃತಿ ಹಬ್ಬ. ಹೊಲಗಳಲ್ಲಿ ಬೆಳೆ ಬಂದು ನಿಂತಾಗ ಬೆಳೆಗೆ ಪೂರ್ವಕವಾಗಿ ನಾವೊಂದು ಪೂಜೆ ಮಾಡಿ ಆ ಬೆಳೆಗೆ ನಾವೊಂದು ಧನ್ಯವಾದ ಹೇಳೋ ಅಂಥದ್ದು ಇವತ್ತಿಗೂ ನಡೆಯುತ್ತೆ ಅದು. ನಾನು ಸಿನಿಮಾದಲ್ಲಿ ಒಂದು ಡೈಲಾಗ್ ಕೂಡ ಬರೆದಿದ್ದೆ, ಯಾವುದು ಒಳ್ಳೆ ವಿಷಯ ಆಗಿರುತ್ತೋ ಅದು ಇನ್ನೂ ಶತಮಾನಗಳು ಏನು 100-200 ವರ್ಷಗಳು ಕಳೆದ್ರು ಜನ ಆಚರಿಸ್ತಾರೆ, ಆರಾಧಿಸ್ತಾರೆ ಅಂತ ಹೇಳ್ತಾನೆ ಒಬ್ಬ. ಈಗ ಸತಿ ಸಹಗಮನ ಪದ್ಧತಿ ಆಚರಣೆ ಸರಿ ಇರಲಿಲ್ಲ, ಜನ ಅದನ್ನ ತಿರಸ್ಕಾರ ಮಾಡಿರು, ಎಷ್ಟೋ ಪದ್ಧತಿಗಳು. ಹಾಗೆ ಯಾವುದು ಸರಿ ಇಲ್ಲದೆ ಅರ್ಧದಲ್ಲಿ ಬಂದು ತುಳ್ಕೊಂಡಿರುತ್ತೆ ಜನಗಳ ಮಧ್ಯೆ, ಅದು ಯಾವತ್ತೂ ಅದಕ್ಕೆ ಜೀವಂತಿಕೆ ಇಲ್ಲ, ಜಾಸ್ತಿ ಆಯಸ್ಸಿಲ್ಲ, ಅದಕ್ಕೆ ಆಚರಣೆ ಮಾಡಕ್ ಹೋಗಲ್ಲ. ಹಾಗಾಗಿ ಇದು ಕೂಡ ನಿಜವಾದ ದೇವರು ಏನು ಅನ್ನೋದು ಪ್ರಕೃತಿದತ್ತವಾಗಿರೋಂಥ ದೇವರು ಇವತ್ತು ಬೆಳಕಿಗೆ ಬರ್ತಾ ಇದ್ದಾನೆ, ಪ್ರತಿಯೊಬ್ಬರಿಗೂ ಅದು ಅರ್ಥ ಆಗ್ತಾ ಇದೆ. ಈಗ ಕೆಲವು ಜನ ಮನುಷ್ಯರು ಮಾಡ್ಕೊಂಡಿರೋಂಥ ದೇವರುಗಳು ಅಂತ ಏನು ಅದ್ರ ಮುಖಾಂತರ ಮೌಢ್ಯತೆ ಮೂಢನಂಬಿಕೆಗಳ ಜನಗಳಿಗೆ ತುಂಬ್ತಾ ಇದ್ದಾರೆ. ಜನಗಳು ಕೂಡ ಅದರಿಂದ ಹೊರಬರೋಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಆ ನಾಸ್ತಿಕತೆಯಲ್ಲಿ ಆಸ್ತಿಕತೆಯನ್ನು ಹುಡಿಕೊಳ್ತಾ ಇದ್ದಾರೆ. ನಮ್ದು ನಾಸ್ತಿಕವಾದದಲ್ಲಿ ಆಸ್ತಿಕತೆ ನಮ್ದು. ನಾವು ಪೆರಿಯಾರ್ ವಾದದಿಂದ, ಪೆರಿಯಾರ್ ಹೇಳಿದ ಅರ್ಥ ಬೇರೆ. ಪೆರಿಯಾರ್ ಹೇಳಿದ್ದು ಬ್ರಾಹ್ಮಣಿಸಮ್ ಅಲ್ಲಿ ನಿನಗೆ ಮೌಢ್ಯತೆ ಮೂಢನಂಬಿಕೆಗಳು ನೇರ್ತಾ ಇದಾರಲ್ಲ, ಅದು ದೇವರಲ್ಲ, ನಿನ್ನಲ್ಲಿದ್ದೇನೆ ದೇವರು. ನಾನು ಮೊನ್ನೆ ಒಂದು ಸೇಯಿಂಗ್ ಬರ್ದಾಗ್ದೆ, ಶಿವನ ಕಂಡೇನ ಕಾಯಕದೊಳಗಿರಲು ತನುಮನ ಶಿವನ ಕಂಡೇನ ಅಂತ. ಅಂದ್ರೆ ನನ್ನ ತನುಮನ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆ ಕೆಲಸನೇ ನನಗೆ ಶಿವ ಕಾಣ್ತಾನೆ. ಅದು ನಾನು ಕಾಣೋಂಥ ದೇವರು. ಇನ್ನು ಕೆಲವು ಜನ ದೇವರುಗಳು ಅವರು ಮನೆಯೊಳಗಡೆ, ಈಗ ಈ ಬಸವಣ್ಣವರು ಅದಕ್ಕೆ ಏನು ಮಾಡ್ತಾರೆ, ಇಷ್ಟಲಿಂಗ ಅಂತ ಅಂದ್ಬಿಟ್ಟು ಕೂರಿಸ್ಬಿಟ್ರು ಅವರು. ಇದು ದೇವರು, ನೀನು ಇಲ್ಲಿ ಏಕಾಗ್ರತೆ, ಇದು ಪ್ರಾರ್ಥನೆ ಮಾಡು. ಅಂದರೆ ನಿನ್ಗೆ ಯಾವುದಾದ್ರೂ ಒಂದು ವಸ್ತು ಬೇಕು. ಈಗ ನಮ್ಮ ಮನೆ ಹೊಲದಲ್ಲಿ ಮರಗಳನ್ನ ಪೂಜೆ ಮಾಡ್ತೀವಿ ನಾವು, ಮುನಿಯಪ್ಪ ಅಂತೇಳಿ. ಆ ಥರ ಒಂದು ವಸ್ತು ಪೂಜೆ ಮಾಡೋ ಅಂಥ ಕ್ರಮ, ಅದರಿಂದ ನಮಗೇನೋ ಸಿಗುತ್ತೆ ಅನ್ನೋದಲ್ಲ, ಒಂದು ಮಾನಸಿಕ ನೆಮ್ಮದಿ, ಆಧ್ಯಾತ್ಮ. ಒಂದು ದೇಹಕ್ಕೆ ಒಂದು ದೇಹ ಅಥವಾ ದೇಶಕ್ಕೆ ಸ್ವತಂತ್ರ ಸಿಗಬೇಕು ಅಂತ ಒಂದು ಆಧ್ಯಾತ್ಮದ ಒಂದು ಮೂಲ ಹೋಗಬೇಕು ಅಂತ ಅಷ್ಟೆ. ನೀವು ಈ ನಿಮ್ಮ ಸಿನಿಮಾದಲ್ಲಿ ಆರ್ಯ ದ್ರಾವಿಡ ಇದನ್ನ ಅಳವಡಿಸ್ಕೊಳ್ಳೋ ಬದಲು ಬಡವ ಶ್ರೀಮಂತ ಅಳವಡಿಸ್ಕೋಬೋದಿತ್ತಲ್ವ? ಯೂಶ್ವಲಿ ಎಲ್ಲ ಸಿನಿಮಾಗಳಲ್ಲೂ
ಹೀರೋ ಬಡವ ಆಗಿರ್ತಾನೆ, ಹೀರೋಯಿನ್ನು ಶ್ರೀಮಂತರಿರ್ತಾರೆ, ಇಲ್ಲ ಹೀರೋಯಿನ್ನು ಶ್ರೀಮಂತರಿರ್ತಾರೆ, ಹೀರೋ ಬಡವ ಆಗಿರ್ತಾರೆ, ಇವ್ರ ಮಧ್ಯೆ ಘರ್ಷಣೆ ನಡೀತದೆ. ಹೌದು. ಈ ಥರದ್ದನ್ನ ಪೋರ್ಟ್ರೇ ಮಾಡ್ತಾರೆ ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚು. ನೀವು ಆಮೇಲೆ ಇನ್ನ ಕೆಲವರು ಜಾತಿಗಳನ್ನ ಪೋರ್ಟ್ರೇ ಮಾಡ್ತಾರೆ. ಇಂಥ ಇದರಲ್ಲಿ ಈಗ ಆರ್ಯ ದ್ರಾವಿಡ ಈ ವಿಚಾರನ ನೀವು ಅಳವಡಿಸಿದ್ದೀರಿ ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಗುಡ್ಗೆ ಮೆಚ್ಚಬೇಕು. ಜೊತೆಗೆ ಇದಕ್ಕೆ ಪ್ರೇರಣೆ ಏನು, ಈ ವಿಚಾರನ ನೀವು ಅಲ್ಲಿ ಅಳವಡಿಸೋದಕ್ಕೆ ನಿಮ್ಮ ಸಿನಿಮಾದಲ್ಲಿ? ಮೊದಲನೇದಾಗಿ ಸಿನಿಮಾದ ಫಸ್ಟ್ ಮೇನ್ ಲೇಯರ್ ಬಂದೇನೆ ಬಡವ ಶ್ರೀಮಂತರ ನಡುವೆ ನಡೆಯುವಂಥ ಅಸೂಯೆ. ಈಗ ಶ್ರೀಮಂತ ಎಕ್ಸಾಂಪಲ್ ನಾನು ಹೇಳೋದು, ನಾನು ನಿಮ್ಮ ಮನೆ ಒಳಗಡೆ ಕೆಲಸ ಮಾಡ್ತಾ ಇದ್ದೀನಿ, ನೀವು ದೊಡ್ಡ ಶ್ರೀಮಂತರ ಅಂತ ಇಟ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ನಿಮಗೆ ಬೈಕ್ ಇಲ್ಲ, ನೀವು ದೊಡ್ಡ ಮನೆ ಇದೆ, ಬಟ್ ನಾನು ಬೈಕ್ ತಗೊಬಿಡ್ತೀನಿ. ನಿಮ್ಮಲ್ಲಿ ಒಂದು ಅಸೂಯೆ ಉಂಟಾಗ್ಬಿಡುತ್ತೆ, ನನ್ನ ಹತ್ರನೆಲ್ಲ ಅವನ ಹತ್ರ ಇದೆಯಲ್ಲ ಅಂತ. ಆ ಅಸೂಯೆ ಅನ್ನೋದು ಹೆಚ್ಚಿ ಹೆಮ್ಮಾರವಾದಾಗ ಏನೆಲ್ಲ ಆಗುತ್ತೆ ಅನ್ನೋ ಅವಘಡಗಳು ಬಡವ ಮತ್ತೆ ಶ್ರೀಮಂತ ನಡುವೆ ನಡೆಯುವಂಥ ಒಂದು ಯುದ್ಧನ ಧೈರ್ಯಂ ಸರ್ವತ್ರ ಸದನ. ಇದ್ರೊಳಗಡೆ ನನಗೆ ಹೇಳ್ಬೇಕು ಅನಿಸಿದ್ದು ಬಂಸಿದ್ದುಸಂಸ್ಕೃತಿಗಳ ಅಥವಾ ಭಾಷೆಗಳ ಸಂಘರ್ಷ ಇದೆ. ಸಂಸ್ಕೃತಿಗಳ ಮತ್ತು ಭಾಷೆಗಳ ಸಂಘರ್ಷ ತುಂಬ. ಈಗ ನಾನು ನನ್ನ ಸೌತ್ ಇಂಡಿಯಾ ಅಂತ ಬಂದಾಗ ಇಲ್ಲಿನ ಆಚರಣೆಗಳು, ಇಲ್ಲಿನ ದೇವರ ಆರಾಧನೆಗಳು, ಮತ್ತು ಇಲ್ಲಿನ ನಮ್ಮ ಮೂಲ ಕಾಟೇರಿ, ಕೊರವಿ, ಮಾರಮ್ಮ ಆಗ್ಬೋದು, ಲಿಂಗ ಮುರುಂಗ ಆಗ್ಬೋದು, ನಮಗೆ ಶಿವನ ಆರಾಧನೆ ಆಗ್ಬೋದು. ಬಟ್ ಅಲ್ಲಿ ಹಂಗೇ ನೀವು ನಾರ್ತಲ್ಲಿ ಹೋದಾಗ ಅಲ್ಲೇನೋ ಇದೆ, ಅಲ್ಲೇನೋ ಬೇರೆ ಆಚರಣೆಗಳಿದೆ. ಇಲ್ಲಿ ನಾವು ಮಾತೃ ಪ್ರಧಾನ ಕುಟುಂಬ ಕಾಣ್ತೀವಿ ನಾವು. ನಮ್ಮ ತಾಯಿನೇ ಎಲ್ಲ ನಮ್ಗೆ ಎಕ್ಸ್ಟ್ರಾಡಿನರಿ. ಅಪ್ಪ ಕೂಡ ತಾಯಿ ಮಾತು ಕೇಳ್ತಾಳೆ. ಬಟ್ ನಾರ್ತಲ್ಲಿ ನಿಮಗೆ ಹೆಣ್ಣನ್ನು ಬಿಡೋದೇ ಇಲ್ಲ ಆಚೆ ಕಡೆ, ಅವರು ಕದಿನಿಂದನೇ ಇರಲೇಬೇಕಾಗುತ್ತೆ. ಮತ್ತು ಇವನ್ ಅಲ್ಲಿಂದ ಬಂದಂಥ ಇವನ್ ಕೆಲವೊಂದು ಇಸ್ಲಾಂ ಧರ್ಮದಲ್ಲೂ ಆಗ್ಬೋದು, ಆದರೆ ಅಲ್ಲಿಂದ ಬಂದಂಥ ನಾರ್ತಲ್ಲಿರೋಂಥ ಒಂದಷ್ಟು ವಿಷಯಗಳು ಬಂದಾಗ ಸ್ತ್ರೀಗೆ ಅಷ್ಟೊಂದು ಪ್ರಾಮುಖ್ಯತೆ ಸಿಗಲ್ಲ. ಮತ್ತು ಕೆಲವೊಂದು ತುಂಬ ಭಾಷೆ ವಿಚಾರದಲ್ಲಿ ತಗೊಂಡ್ರೆ, ಈಗ ನಾನು ತೆಲುಗು ಮಾತಾಡಿದ್ರು ನನಗೆ ಅರ್ಥ ಆಗುತ್ತೆ, ತಮಿಳು ಮಾತಾಡಿದ್ರು ಅರ್ಥ ಆಗುತ್ತೆ, ಮಲಯಾಳಿ ಒಂಚೂರು ಸ್ಲೋ ಮಾಡಿಕೊಂಡ್ರೆ ಅರ್ಥ ಆಗ್ಬಿಡುತ್ತೆ. ಕೂರ್ಗಿ ಭಾಷೆ ಆಗ್ಬೋದು, ನನಗೆ ತುಳು ಆಗ್ಬೋದು ಇಲ್ಲಿ. ಮತ್ತು ನಮ್ಗೆ ಹಿಂದಿ ಏನು ಗೊತ್ತಾಗಲ್ಲ ನಮಗೆ. ಈ ಸಂಸ್ಕೃತ ಅಯ್ಯಯ್ಯಪ್ಪ ಬಾಯಿ ಬಡ್ಕೊಳಂಗಾಗುತ್ತೆ, ಉರ್ದು ಅಯ್ಯಯ್ಯೋ ಓಡೋಣ ಅನ್ಸ್ಬಿಡುತ್ತೆ. ಸರ್ ನಿಜ, ನನಗೆ ಇದು ಸಾಗರ ಹತ್ರ ಒಂದು ಮಠಕ್ಕೆ ಹೋಗಿದ್ದೆ ನಾನು, ಶ್ರೀಧರ ಸ್ವಾಮಿ ಮಠ. ಅಲ್ಲಿ ಪಾಪ ಹುಡುಗರು ಕೂತ್ಕೊಂಡು ಸಂಸ್ಕೃತ ಪಾಠಗಳನ್ನ ಪಠನೆ ಮಾಡ್ತಾಯಿದ್ರು. ನನಗೆ ಅವ್ರಿಗೆ ಅಪ್ಪ ಆ ಹುಡುಗರು ಬಿಟ್ಬಿಟ್ರಪ್ಪ ಆಟ ಆಡ್ಕೊಳ್ಳಿ, ಎಷ್ಟು ಕಷ್ಟಪಡ್ದು. ಅದೇನು ಸರ್ ಅರ್ಥನೇ ಆಗ್ತಾ ಇಲ್ಲ, ಏನು ಹೇಳ್ತಾ ಇದ್ದಾರೆ ಅರ್ಥನೇ ಆಗ್ತಾ ಇಲ್ಲ. ನಾನು ದೇವ್ರ ಹತ್ರ, ಈಗ ನನ್ನ ಮನಸ್ಸಿನ ಭಾಷೆ ಯಾವುದು, ನಾನು ಮನ್ಸಲ್ಲಿ ದೇವ್ರ ಹತ್ರ ಕೇಳ್ಕೊಳ್ಳೋದು, ದೇವರೇ ಕಾಪಾಡಪ್ಪ, ಚೆನ್ನಾಗಿಟ್ರಪ್ಪ ಅಷ್ಟೇ. ನಾನು ದೇವ್ರ ಭಾಷೆ ತಾನೇ, ಅದು ಕನ್ನಡ ದೇವ್ರ ಭಾಷೆ ನಾನು ಮಾತಾಡೋವಂಥದ್ದು. ಇಲ್ಲ ಇಲ್ಲೇನೋ ನಡೆದಿದೆ, ಯಾವುದೋ ಒಂದು ಯುದ್ಧ ನಡೆದಿದೆ, ಯಾವುದೋ ಒಂದು ಸಂಘರ್ಷ ನಡೆದಿದೆ ಅಂತ ಅವಾಗ ಒಳಗಡೆ ಇಳಿದಾಗ ನನಗೆ ಒಂದಷ್ಟು ವಿಷಯಗಳು ಸಿಗ್ತಾ ಬರುತ್ತೆ. ಓಕೆ ಓಕೆ ಓಕೆ. ಅದ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಒಂದು ತೆಳುವಾಗಿ ಹೇಳ್ತಾ ಹೋಗ್ತಾರೆ. ಇಲ್ಲ ಈ ಥರದ್ದು ಇರುತ್ತೆ, ಹಿಂಗಿರುತ್ತೆ, ನಾಗಜನ ಅಥವಾ ನಾಗಕುಲದ ಬಗ್ಗೆ ಹೇಳ್ತಾ ಹೋಗ್ತಾರೆ. ಪೆರಿಯಾರ್ ಬಂದಾಗ ಆರ್ಯ ದ್ರಾವಿಡ ಅಂತ ಜೋರಾಗಿ ಹೇಳ್ತಾ ಹೋಗ್ತಾರೆ. ನನಗಿನ್ನೊಬ್ರು JS ಪಾಟೀಲ್ ಅಂತ ಬರ್ತಾರೆ, ಅವರು ಒಂಚೂರು ಹೇಳ್ತಾರೆ. ಇದ್ರ ಮುಚ್ಚಾಕಕ್ಕೆ ಒಂದಷ್ಟು ಜನ ಮುಚ್ಚಾಕಕ್ಕೆ ಇನ್ನೇನೇನೋ ಒಂದಷ್ಟು ವಿಷಯಗಳು ಹೇಳ್ತಾ ಬರ್ತಾರೆ. ಬಟ್ ನನಗೆ ನಾನು ಹೇಳಿಸಿದಾಗ ನಿಮಗೆ ಬಣ್ಣದಲ್ಲಾಗ್ಬೋದು, ಸಂಸ್ಕೃತಿಯಲ್ಲಾಗ್ಬೋದು, ಆಚರಣೆಯಲ್ಲಾಗ್ಬೋದು, ಅಥವಾ ಭಾಷೆನಲ್ಲಾಗ್ಬೋದು, ತುಂಬ ನಮಗೂ ಮತ್ತು ಸೌತ್ಗೂ ಮತ್ತು ನಾರ್ತ್ಗೂ ತುಂಬ ವ್ಯತ್ಯಾಸಗಳಿರುತ್ತೆ. ಸೊ ಇಲ್ಲೇನೋ ಒಂದಿದೆ ಅಂತ ಬಂದಾಗ ಅವಾಗ ನನಗೆ ಬಂದಿದ್ದೇನೆ. ನನಗೆ ಇವನ್ ರಾಷ್ಟ್ರಗೀತೆ ಒಳಗಡೆನೂ ಕೂಡ ಕಾಣುತ್ತೆ, ನಮಗೆ ದ್ರಾವಿಡ ಅನ್ನೋ ಪದ ಸಿಗ್ತಾ ಬರುತ್ತೆ. ಸೊ ಇಲ್ಲೆಲ್ಲ ಇದೆ. ಓಕೆ, ದ್ರಾವಿಡತೆ ನಮ್ಮ ಅಸ್ಮಿತೆ, ಓಕೆ ಅಂತ ಬಂದಾಗ, ಮತ್ತು ಇವನ್ ನಮಗೆ ದ್ರಾವಿಡ ಅಂತ ಬಂದಾಗ ನಿಮಗೆ ಅದು ಪಾಕಿಸ್ತಾನದಲ್ಲಿ ಕಾಣಸಿಗುತ್ತೆ, ಈ ಕಡೆ ಬಾಂಗ್ಲಾದೇಶದಲ್ಲಿ ಸಿಗುತ್ತೆ, ಇವನ್ ಆಫ್ರಿಕಾ ಒಳಗಡೆ ಸಿಗ್ತಾ ಬರುತ್ತೆ ನಿಮಗೆ. ಇವತ್ತಿಗೂ ಅಲ್ಲಿ ಜಾಲ ಅನ್ನೋ ಒಂದು ಭಾಷೆ ಇದೆ ಆಫ್ರಿಕಾದಲ್ಲಿ. ಅಲ್ಲಿ ತಿನ್ನು, ಹೇಳು, ಈ ಪದಗಳು ಇದ್ದಾವೆ, ನಮ್ಮ ಪದಗಳು ಅಲ್ಲೂ ಇದ್ದಾವೆ. ಸೊ ನಮ್ಮ ಭಾಷೆ ಅಷ್ಟು ದೊಡ್ಡ ಮಟ್ಟದಲ್ಲೇ ಸೇರ್ಕೊಂಡ್ಬಂದಿತ್ತು. ಅಲ್ಲಿಂದ ಯಾವುದೋ ಒಂದು ಹೈಜಾಕ್ ಆಗೋ ಅಥವಾ ಇನ್ನೇನೋ ಏರಿಕೆಯಿಂದಾಗಿ ಇವತ್ತು ಇಲ್ಲಿ ಬಂದು ನಿಂತಿದೆ. ಸೊ ಇದನ್ನ ಹೇಳಬೇಕು ಅನ್ನಿಸ್ತು ನನಗೆ.